ಸಿದ್ದರಾಮಯ್ಯ ಅವರ ಬಗ್ಗೆ ಮಾನ ಮರ್ಯಾದೆ ಭಂಡತನದಂತಹ ಅವಹೇಳನಕಾರಿ ಮಾತನಾಡಿದ ಕುಮಾರಸ್ವಾಮಿ ಅವರು ಗೌರವ ನೀಡಬೇಕು. ಉತ್ತಮ ಆಡಳಿತ ನಡೆಸಿ 2ನೇ ಬಾರಿ ಸಿಎಂ ಆಗಿದ್ದು ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದಾರೆ ಎಂದು ಸಿದ್ದರಾಮಯ್ಯ ಅಭಿಮಾನಿ ಬಳಗ ಮುಖಂಡ ಜಿಎಲ್ ಆನಂದ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಸಮಂಜಸವಲ್ಲ. ಎಲ್ಲಾ ಜಾತಿ ಜನಾಂಗಕ್ಕೆ ಕೆಲಸ ಮಾಡಿದ್ದಾರೆ ಎಂದರು. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದು ಸಹಿಸದೆ ಅವರ ಮೇಲೆ ಮೂಢ ಹಗರಣ ಮಾಡಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ. ಅವರು ತಮ್ಮ ಘನತೆಗೆ ಧಕ್ಕೆ ಬಾರದಂತೆ ಅವರು ಹೆಂಡತಿಯ ಹೆಸರಿನಲ್ಲಿರುವ ಭೂಮಿ ಮರಳಿ ನೀಡಿದ್ದಾರೆ ಎಂದರು. ಸಿದ್ದರಾಮಯ್ಯ ಬಗ್ಗೆ ಯಾರೇ ಹಗುರವಾಗಿ ಮಾತನಾಡಿದರೆ ಹೋರಾಟ ನಡೆಸಲಾಗುತ್ತದೆ. ಅವರು ತಪ್ಪು ಮಾಡದೇ ಇದ್ದರೂ ಅವರ ಮೇಲೆ ಆರೋಪಿಸುತ್ತಿರುವುದು ಸರಿಯಲ್ಲ. ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬಾರದು ಎಂದು ತಿಳಿಸಿದರು. ಇವತ್ತು ಇಂಥ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ಉನ್ನತ ಸ್ಥಾನಕ್ಕೆ 2ನೇ ಸಲ ಉಪಮುಖ್ಯಮಂತ್ರಿಯಾಗಿ 2ನೇ ಸಲ ಮುಖ್ಯಮಂತ್ರಿಗಳಾಗಿ ಅಂತ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಅವರು ಈ ರಾಜ್ಯವನ್ನು ಬಡವರ ಪರವಾಗಿ ಮತ್ತು ಏನು ಬಡವರ ಒಂದು ಈ ಕಾಂಗ್ರೆಸ್ ಸರ್ಕಾರ ಬಂದ್ನಿಂದ ಇವತ್ತು ಕಟ್ಟಕಡೆಯ ಬಡವರಾಗಿರ್ತಕ್ಕಂಥವರು ಅನ್ನ ಉಂಟಂದರೆ ಈ ಒಂದು ನಮ್ಮ ಮುಖ್ಯಮಂತ್ರಿಯ ಒಂದು ಆಶೀರ್ವಾದದಿಂದ. ಯಾಕಂದರೆ ಅವರು ಯಾವತ್ತಿಗೂ ಅವರ ಮನೆತನ ಮೈಸೂರು ಕಡೆ ಅವರ ಮನೆತನ ನೋಡಿದ್ರು ಕೂಡ ಪೂರ್ತಿ ಬಡವರಿಂದ ಕೂಡಿರ್ತಕ್ಕಂಥ ಮನೆತನ. ಅಂಥವರಿಗೆ ಮೂಢ ಹಗರಣ ಅಂತೇಳಿ ಖಾಲಿ ಒಂದು 14 ಪ್ಲಾಟ್ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ 14 ಪ್ಲಾಟನ್ನು ಮಾಡಿ ಇವತ್ತು ಮೇಲಿರ್ತಕ್ಕಂಥ ಉದ್ದೇಶ ಇದೆ. ಆದರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ 2ನೇ ಬಾರಿಗಾದರೂ ಕೂಡ ಒಂದು ಯಾವುದೇ ರೀತಿಯಿಂದ ಆಸ್ತಿ ಸ್ವಂತ ಮನೆ ಇಲ್ಲದರೂ ಕೂಡ ಅವರು ಈ ಥರ ಜನರ ಪರವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಅವರಿಗೆ ಈ ಥರ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅವರ ಮನೆಯಲ್ಲೇ ಬೆಳೆದಿರ್ತಕ್ಕಂಥ JDSನಿಂದ ಬಂದು JDSನ ಮನೆಯಲ್ಲಿದ್ದು ಇವತ್ತು ಕಾಂಗ್ರೆಸ್ ಬಂದು ಅವರ ಒಂದು ಗುಣ ಇವ್ರಿಗೆಲ್ಲರೂ ಗೊತ್ತಿರ್ತಕ್ಕಂಥ ಅವರ ತಂದೆಯವರ ಸನ್ಮಾನ್ಯ ಶ್ರೀ ದೇವೇಗೌಡರ ಜೊತೆಗಿದ್ದು ಕೂಡ ಉಪಮುಖ್ಯಮಂತ್ರಿಗಳಾಗಿ ಇವತ್ತು ಅವರ ಒಂದು ಮಾರ್ಗದರ್ಶನ ಬಂದಿರ್ತದೆ. ಅವರಿಗೆ ಈ ಥರ ಮಾತಾಡ್ತಾರೆ ಅಂದರೆ ಈ ಸಮುದಾಯ ಸಾಧಕ ಮಾತುಗಳಲ್ಲ ಇವರು. ಅವರು ಈಗಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಳ್ಳೆ ಒಂದು ಗೌರವ ಕೊಟ್ಟು ತಾವು ಸಹ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಅವರ ಬಗ್ಗೆ ಬಹಳ ಅಭಿಮಾನ ಇರ್ತಕ್ಕಂಥವ್ರು ಈ ಥರ ಮಾತಾಡೋದು ಚಂದ ಇಲ್ಲ. ಮತ್ತು ಅವರ ಅಹಿಂದದ ನಾಯಕರು ನಾವೆಲ್ಲ ಅಹಿಂದದ ನಾಯಕರಿಂದ ಬಂದಿರ್ತಕ್ಕಂಥ. ಈ ಸಂದರ್ಭದಲ್ಲಿ ಬಸವರಾಜ್ ಮಾಸ್ಟರ್, ಮಲ್ಲಪ್ಪ, ಮಹೇಶ್ ಸೇರಿದಂತೆ ಇತರರಿದ್ದರು.